ನಿಮ್ಮೆಲ್ಲರ ಬಾಯಿ ಸಿಹಿ ಮಾಡೋದಕ್ಕೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಯೂನಿವರ್ಸಲ್ ಫೇವ್ರೇಟ್ ಇದು ಮೈಸೂರು ಪಾಕ್. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಮಾಡ್ತಾರೆ. ನಾನು ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸುಲಭ. ಸಕ್ಕರೆ, ಕಡಲೆ ಹಿಟ್ಟು, ತುಪ್ಪ 3 ಈಕ್ವಲ್ ಮೆಜರ್ಮೆಂಟಲ್ಲಿ ತೊಗೋಬೇಕು. ನಾನಿಲ್ಲಿ 1 ಕಪ್ಪಲ್ಲಿ ತೊಗೊಂಡು ಮಾಡ್ತಾಯಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟನ್ನು ಜರಡಿ ಆಡ್ಕೋಬೇಕು. ಯಾವಾಗಲೂ ಮೈಸೂರು ಪಾಕ್ ಮಾಡಬೇಕಾದ್ರೆ ಕಂಪಲ್ಸರಿ ಜರಡಿ ಆಡಬೇಕು ಕಡಲೆ ಹಿಟ್ಟನ್ನು, ಆಯಿತಾ? ಈಗ 1 ಕಪ್ಪು ತುಪ್ಪನ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ಪನ್ನ ಬಳಸಿ ಕಡಲೆ ಹಿಟ್ಟನ್ನು ಕರಗಿಸ್ಕೋತೀನಿ. ಸ್ವಲ್ಪ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇನ್ನು ಅರ್ಧ ಕಪ್ ತುಪ್ಪ ಹಂಗೆ ಇರುತ್ತೆ. ನೆಕ್ಸ್ಟು ಮಾಡ್ತಾ ಮಧ್ಯ ಹಾಕ್ಕೋಬೇಕಾಗತ್ತೆ. ಮೈಸೂರು ಪಾಕ್ ಕೊನೆ ಸುರಿಯೋದಕ್ಕೆ ನಾವು ಟ್ರೇ ರೆಡಿ ಮಾಡ್ಕೋಬೇಕು. ಮೊದಲೇ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಕೊನೆಯಲ್ಲಿ ನಾವು ಟ್ರೇ ರೆಡಿ ಮಾಡ್ಕೊತೀನಿ ಅಂದರೆ ಆಗಲ್ಲ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ಈಗ 1 ಕಪ್ ಸಕ್ಕರೆನ ಒಂದು ಪ್ಯಾನಲ್ಲಿ ಹಾಕಿ ಅರ್ಧ ಕಪ್ ನೀರಲ್ಲಿ ಕರ್ಗಕ್ಕೆ ಬಿಡೋಣ. ಚೆನ್ನಾಗಿ ತಿರುತ್ತಾ ಇದ್ದರೆ ವಿತಿನ್ 1 ಮಿನಿಟಲ್ಲೇ ಕರ್ಗೋಗುತ್ತೆ. ಯಾವ ಹದಕ್ವರೆಗೂ ನಾವು ಇದನ್ನು ತಿರುತ್ತಾ ಇರಬೇಕು ಅಂದರೆ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು. ಅಂದರೆ ಎಳೆ ಪಾಕ ಅಂತಾರಲ್ಲ, ಆವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಸೇರಿಸ್ತಾ ಕೈ ತಿರುತ್ತಾ ಇರಬೇಕು. ನಾನು ವಿಡಿಯೋದಲ್ಲಿ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಾನು ಒಬ್ಬಳೇ ಮಾಡಿದ್ರಿಂದ ಸ್ವಲ್ಪ ಮಿಸ್ ಆಗಿದೆ. ನಾನು ಹೇಳ್ದಂಗೆ ಕೂದಲೆಳೆ ಅಂತಾರೆ ನೋಡಿ, 1 ಎಳೆ ಪಾಕ ಬರಬೇಕು. ಆವಾಗ ಕಡಲೆ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಕೈಯಾಡ್ತಾ ಇದ್ದರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಅರ್ಧ ಕಪ್ ತುಪ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಹೋಗಬೇಕು. ಒಟ್ಟಿಗೆ ಸೇರಿಸ್ಬಾರ್ದು. ಸ್ವಲ್ಪ 2ರಿಂದ 3 ಬ್ಯಾಚಲ್ಲಿ ತುಪ್ಪನ ಸೇರಿಸ್ಕೊತಾ ಹೋಗಬೇಕು. ಬಟ್ ಕೈಯೇ ಬಿಡಬಾರ್ದು, ಅಲ್ಲಿವರೆಗೂ ತಿರುತ್ತಾ ಇರಬೇಕು. ಮಧ್ಯ ಫೋನ್ ಬರೋದಾಗಲಿ ಇಲ್ಲ ಯಾರಾದರೂ ನಿಮ್ಮ ಮಾತಾಡ್ಸೋಕ್ಕೆ ಬಂದು ಡಿಸ್ಟರ್ಬ್ ಮಾಡೋದಾಗಲಿ ಮಾಡಬಾರ್ದು ಈ ಸ್ವೀಟ್ ಮಾಡ್ಬೇಕಾರೆ. ಯಾಕಂದರೆ ಇದ್ರದ್ದು ಆ ಪಾಕ ಬಂದು ಆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಅದರಿಂದ ಈ ಸ್ವೀಟನ್ನು ಹುಷಾರಾಗಿ ಮಾಡಬೇಕು. ಅದಕ್ಕೆ ರಾಜರುಗಳು ಮಾಡಿಸ್ತಾ ಇದ್ರಂತೆ. ಅಷ್ಟು ಇದೊಂಥರ ರಾಜರ ಸ್ವೀಟ್ ಇದು. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಇಟ್ಟು ಮಾಡಿದ್ರೆ ಸರಿ, ಇಲ್ಲಾಂದರೆ ಹೋಯ್ತು, ಕಲ್ ಥರ ಆಗೋಗ್ಬಿಡುತ್ತೆ. ಅದರಿಂದ ನಾನು ಹೇಳ್ತಾ ಇರೋದು ನಿಧಾನಕ್ಕೆ ತಿರುತ್ತಾನೆ ಕಾನ್ಸಂಟ್ರೇಟ್ ಇಟ್ಟು ಮಾಡಬೇಕು. ನಾನು ಮಧ್ಯ ಸ್ವಲ್ಪ ಕೇಸರಿ ದಳ ಕೂಡ ಸೇರಿಸಿದ್ದೀನಿ ಕಲರ್ಗೋಸ್ಕರ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಕೇಸರಿ ದಳನ. ಯಾವ ಕನ್ಸಿಸ್ಟೆನ್ಸಿವರೆಗೂ ನೀವು ತಿರುಬೇಕು ಅಂತಂದರೆ ಪ್ಯಾನನ್ನು ತಳ ಬಿಟ್ಕೊಂಡು ಬರಬೇಕು. ನನಗೆ ಮಧ್ಯದಲ್ಲಿ 1-2 ಟೀ ಸ್ಪೂನಷ್ಟು ತುಪ್ಪ ಕೆಳಗೆ ಸುರಿದೋಯ್ತು. ಯಾಕಂದರೆ ನಾನು ಹಾಕಬೇಕಾದ್ರೆ ಸ್ಟ್ಯಾಂಡಿಗೆ ತಾಗ್ಬಿಡ್ತು. ಸೊ ನಾನು ಮತ್ತೆ ಆ್ಯಡ್ ಮಾಡಿಕೊಂಡೆ ತುಪ್ಪನ. ಹಾಗಾಗಿ ಈಕ್ವಲ್ ಮೆಷರ್ಮೆಂಟ್ ಸಾಕಾಗುತ್ತೆ ಇದಕ್ಕೆ. 1 ಕಪ್ ಶುಗರ್, 1 ಕಪ್ ಮೈದಾ, 1 ಕಪ್ ಕಡಲೆ ಹಿಟ್ಟು, 1 ಕಪ್ಪು ತುಪ್ಪ. ಓಕೆನಾ? ಇವಾಗ ಲಾಸ್ಟಲ್ಲಿ ತಿರುತ್ತಾ ಎಷ್ಟು ಗಟ್ಟಿಯಾಗಿದೆ ಅಂದರೆ ಆ ಪ್ಯಾನ್ ಬಿಟ್ಕೊಂಡು ಬರೋವರೆಗೂ ನೊರೆಯಾಗಿ ಬರುತ್ತೆ. ಈ ಫೋಮಿ ಟೆಕ್ಸ್ಚರ್ಗೆ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದೇ ಬಂದ್ಬಿಡಬೇಕು ಪ್ಯಾನಿಂದ. ಅಲ್ಲಿವರೆಗೂ ನೀವು ತಿರುಕೊಂಡು ನಾವು ತುಪ್ಪ ಹಚ್ಚಿ ಇಟ್ಕೊಂಡಿರೋ ಟ್ರೇಗೆ ಹಾಕಬೇಕು. ಇದನ್ನು ತುಂಬ ಟ್ಯಾಪ್ ಮಾಡಬಾರ್ದು. ಸುಮ್ಮನೆ ಮೇಲೆ ಲೆವೆಲ್ಲಾಗಿ ಮಾಡೋದಕ್ಕೋಸ್ಕರ ಇಟ್ಟು ಒಂದು 4ರಿಂದ 5 ನಿಮಿಷ ಬಿಟ್ಟರೆ ಸೆಟ್ ಆಗುತ್ತೆ. ಸೂಪರಾಗಿ ಸೆಟ್ ಆಗುತ್ತೆ ನೋಡಿ. ಇವಾಗ ನಾನು ಟ್ರೇ ಮೇಲೆ ಬಗ್ಗಿಸ್ಕೊತಾ ಇದ್ದೀನಿ. ಈಸಿಯಾಗಿ ಬಂದ್ಬಿಡುತ್ತೆ ತುಪ್ಪ ಹಚ್ಚಿರೋ ಟ್ರೇಯಿಂದ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ವೀಡಿಯೋಗೋಸ್ಕರ ಸ್ವಲ್ಪ ಬೇಗ ಕಟ್ ಮಾಡಿಬಿಟ್ಟೆ, ಇಲ್ಲಾಂದರೆ ಇನ್ನೊಂದು 5 ನಿಮಿಷ ಇಟ್ಟಿದ್ರೆ ನೀಟಾಗಿ ಆಗಿರೋದು. ನನಗೇನಂತಂದರೆ ಅರ್ಜೆಂಟು, ಅದು ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸ್ಬಿಡ್ತು, ಅದರಿಂದ ಬೇಗ ಕಟ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗೂಡಾಗಿ ಮಧ್ಯ ಬ್ರೌನಾಗಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ? ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ. ಈ ಸ್ವೀಟು ಎಷ್ಟೋ ಜನ ಕಷ್ಟ ಅಂದ್ಕೊಂಡಿದ್ದಾರೆ, ಅವ್ರಿಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್.